ಅವರು ಹಾರ ಸ್ವೀಕರಿಸಲಿಲ್ಲ, ಶಾಲ್ ಸ್ವೀಕರಿಸಲಿಲ್ಲ. ಅದಕ್ಕೆ ಅವರು ಕೊಟ್ಟ ಉತ್ತರ ಅಂದರೆ, ಯಾವುದೇ ಮಠಕ್ಕೆ ಹೋಗಲಿ, ಯಾವುದೇ ಗುರುಮಠಕ್ಕೆ ಹೋಗಲಿ, ಸನ್ಯಾಸಿಗಳ ಹತ್ರ ಹೋಗಲಿ, ನಾನು ಅವರಿಂದ ಏನೂ ಪಡೆಯಲ್ಲ ಅನ್ನೋ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ನಮ್ಮ ವಾದ ಅವರ ಮುಂದೆ ಇದ್ದಿದ್ದು ಅಂದರೆ, ಮಗಳು ತಾಯಿ ಮನೆಗೆ ಬಂದರೆ ತಾಯಿ ಕೊಡ್ತಕ್ಕಂಥ ಉಡುಗೊರೆಯನ್ನು ಮಗಳು ತಗೊಳ್ತಾಳೋ ಇಲ್ಲೋ ಅಂತ ಕೇಳಿದ್ವಿ. ಆದರೆ ಅವರು ಬಯಸಿ ತಗೊಂಡಿದ್ದು ಕೇವಲ ಪುಸ್ತಕಗಳು. ಮತ್ತು ಇದನ್ನು ಯಾವುದೂ ತಗೊಳ್ಳಿಲ್ಲ. ನಾನು ಕಾಣಿಕೆಯನ್ನು ಸ್ವೀಕರಿಸಲ್ಲ, ಶಾಲನ್ನು ಸ್ವೀಕರಿಸಲ್ಲ ಅಂತ ಅವರ ಒಂದು ನಿರ್ಧಾರವನ್ನು ನಾವು ಗೌರವಿಸಲೇಬೇಕು. ಪ್ರತಿಯೊಬ್ಬರಿಗೂ ತಮ್ಮದೇ ಆದಂಥ ಸಿದ್ಧಾಂತಗಳಿರ್ತಾರೆ. ಆ ಸಿದ್ಧಾಂತಗಳನ್ನು ನಾವು ಗೌರವಿಸಬೇಕು. ಇರುವರು ಸಹ ಸ್ವಾಮಿಗಳಾದ ಮೇಲೂ ಸಹ ಕೃಷಿ ಕಾಯಕದಲ್ಲಿ ಸಂಪೂರ್ಣವಾಗಿ ತೊಡಗಿಸ್ಕೊಂಡಿರ್ತಕ್ಕಂಥ ಶ್ರೀಗಳವರು. ಇಲ್ಲಿ ನೀವು ರೈತರಿದ್ದೀರಿ. ಈ ವೇದಿಕೆ ಮೇಲೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ, ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅಗ್ರಿಕಲ್ಚರ್ ಪ್ರೊಫೆಸರ್ ಆಗಿರ್ತಕ್ಕಂಥವರು ಬಂದೋಗಿದ್ದಾರೆ. ನೀವು ಭೂಮಿಯಲ್ಲಿ ಉತ್ತು ಬಿತ್ತು ಬೆಳೆಯರು, ಅವರು ಓದಿ ಅದರ ಬಗ್ಗೆ ಅನುಸಂಧಾನ ಮಾಡೋರು. ವ್ಯತ್ಯಾಸ ಇದೆ ಅದಲ್ಲ. ಅವರು ಕೃಷಿ ಇದರಲ್ಲಿ. ಹಾಗೆ ಮೂವರು ಗುರುಗಳೇನಿದ್ದೀವಿ, ಇದರಲ್ಲಿ ನಿಜವಾದ ಕೃಷಿಕ ಸ್ವಾನುಭವವುಳ್ಳವರು ಅಂದರೆ ನಮ್ಮ ಎಡಭಾಗದಲ್ಲಿರ್ತಕ್ಕಂಥ ಇರುವರು ಗುರುಗಳು. ನಾವು ಯೂನಿವರ್ಸಿಟಿಲಿ ಓದಿರ್ತಕ್ಕಂಥ ಅಗ್ರಿಕಲ್ಚರ್ ಪ್ರೊಫೆಸರ್ ಇದ್ದಂಗೆ ಅನ್ಬೋದೇನೋ. ಅವರಿಗಿರುವ ಕೃಷಿ ಕಾಯಕದ ಬಗ್ಗೆ ಇರತಕ್ಕಂಥ ಸ್ವಾನುಭವ, ಆನಂದ ಬಹಳ ಮೆಚ್ಚಬೇಕಾದಂಥದ್ದು. ಅವರು ಆ ಮಾತನಾಡುವಾಗ ನಮಗೆ ನೆನಪಾಗಿದ್ದು, ನಿನ್ನೆ ನಡೆದ ಇದೇ ಹಗಲೊತ್ತು ನಡೆದಂಥ ಈ ಭಾಗದಲ್ಲಿ ಹಗ್ಗ ಜಗ್ಗಾಟ. ನಿಮಗೆ ಆಶ್ಚರ್ಯ ಆಗ್ಬೋದೇನೋ, ಶ್ರೀಗಳ ಮಾತಿಗೂ ಈ ಹಗ್ಗ ಜಗ್ಗಾಟಕ್ಕೂ ಏನು ಸಂಬಂಧ ಅಂತ. ಈ ಹಗ್ಗ ಜಗ್ಗಾಟದ ನಿನ್ನೆ ನಡೆದ ಹಗ್ಗ ಜಗ್ಗಾಟದಲ್ಲಿ ನಮ್ಮ ಎಡಭಾಗದಲ್ಲಿ ನಿಂತವರು ಕೃಷಿಕರು, ಹಂಪನೂರು ಗ್ರಾಮಸ್ಥರು, ಎಲ್ಲ ವಯಸ್ಸಾದಂಥ ಜನ ಬಹುಮಟ್ಟಿಗೆ. ಬಲಭಾಗದಲ್ಲಿ ಇದ್ದವರು ಭರಮಸಾಗರದ ಯುವಕರು. ಯಾರು ಗೆಲ್ಲಬೇಕು? ಯುವಕರು ಗೆಲ್ಲಬೇಕಲ್ವ. ಆದರೆ ಹಂಪನೂರಿನ ರೈತರು ಗೆದ್ದರು, ಭರಮಸಾಗರದ ಯುವಕರಲ್ಲ. ಇದೇನು ತೋರಿಸುತ್ತೆ? ನಮ್ಮ ರೈತರಲ್ಲಿ ಎಂತಹ ತೋಳು ಬಲ ಇದೆ ಅನ್ನೋದಕ್ಕೆ ಇದು ಸಾಕ್ಷಿ. ವಯಸ್ಸಾಗಿರ್ಬೋದು, ಅವರಲ್ಲಿ ತೋಳು ಬಲ ಇದೆ, ಶಕ್ತಿ ಇದೆ, ಉಳುವ ಶಕ್ತಿ ಇದೆ. ನಮ್ಮನ್ನು ಸೋಲಿಸ್ಬಿಟ್ರು ಅಂತ ನಮ್ಮ ಯುವಕರು ಭರಮಸಾಗರದವರು ಯಾರು ನಮ್ಮ ಸಮಿತಿಯವರು ಕೆಲವರು ಇದ್ರು. ಅದರಲ್ಲಿ ಅವ್ರು ಯಾರೂ ಕೂಡ ಎಲ್ಲರೂ ಖುಷಿಪಟ್ಟರೆ ಹೊರತು ನಮ್ಮನ್ನು ಮೀರಿಸ್ಬಿಟ್ರಲ್ಲ ಇವರು ಅಂತ ಯಾರೂ ಅಂದ್ಕೊಳ್ಳಲಿಲ್ಲ. ಇವತ್ತು ಬಹಳ ಒಳ್ಳೆಯ ವಿಷಯ, ನಿಮಗೆ ನೇರವಾಗಿ ನಿಮಗೆ ಸಂಬಂಧಪಟ್ಟಂಥ ವಿಷಯ. ಒಂದು ಕಾಲದಲ್ಲಿ, ಈಗಲೂ ಕೂಡ ಉತ್ತರ ಕರ್ನಾಟಕದಲ್ಲಿ ಮನೆಯಲ್ಲಿ 2 ಭಾಗ ಇದೆ.
ಒಳಗೆ ಹೋದ ತಕ್ಷಣವೇ ಮೊದಲು ಕಾಣ್ತಕ್ಕಂಥದ್ದೇ ದನಕರುಗಳು. ಒಂದು ಭಾಗದಲ್ಲಿ ಮೆಟ್ಲು ಹತ್ತಿ ಹೋದರೆ ವಾಸದ ಮನೆ. ಈಗಲೂ ಉತ್ತರ ಕರ್ನಾಟಕದಲ್ಲಿ ಅಲ್ಲಿ ಮನುಷ್ಯರು, ಕೃಷಿಕರು ಮತ್ತು ಅವರಿಗೆ ನೆರವಾದಂಥ ದನಕರುಗಳು ಸಮಾನ ಒಂದು ಸ್ಥಿತಿಯಲ್ಲಿ ಅಲ್ಲಿದೆ. ಅವಳನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಅವರು. ಇನ್ನು ಈ ಹಳೆ ಮೈಸೂರು ಈ ಕಡೆ ಬಂದುಬಿಟ್ರೆ ಮನೆ ಮುಂದಿರುತ್ತೆ, ಹಿಂದ್ಗಡೆ ಏನಂತೀರೋದಕ್ಕೆ ದನದ ಕೊಟ್ಟಿಗೆ, ಅದು ದನ ಅಂತೀರಿ. ಆದರೂ ಗೌರವ ಇದೆ ದನಕರುಗಳ ಮೇಲೆ. ಆದರೆ ಈ ಕಾಲ ಬದಲಾವಣೆ ಆದಂತೆ ಈಗ ಈ ಭಾಗದಲ್ಲಿ ವಾಸದ ಮನೆಯ ಒಳಗೆ ದನಕರುಗಳಿಲ್ಲ, ಎಲ್ಲ ಗ್ಯಾರೇಜುಗಳಿದ್ದಾವೆ. ಯಾವ ಗ್ಯಾರೇಜು? ಎಂಥ ಕಾರ್ ಗ್ಯಾರೇಜು ಮತ್ತು ಟ್ರ್ಯಾಕ್ಟರ್ ಗ್ಯಾರೇಜು. ಅವ್ಯಾವು ಸಗಣಿ ಹಾಕಲ್ಲ. ಅವು ಸಗಣಿ ಹಾಕ್ತಾವ? ಫಲವತ್ತಾದ ನಿಮ್ಮ ಭೂಮಿಗೆ ಬೇಕಾದಂಥ ಫಲವತ್ತಾದಂಥ ಗೊಬ್ಬರ ಕೊಡ್ತಾವ? ಇಲ್ಲ. ಈ ವಾತಾವರಣವನ್ನು ಕಲುಷಿತಗೊಳಿಸ್ತಕ್ಕಂಥ ವಿಷಗಾಳಿಯನ್ನು ಅವು ಬಿಡ್ತವೆ, ಹೊರ ಬಿಡ್ತವೆ. ಮನುಷ್ಯ ಪ್ರಾಚೀನ ಕಾಲದಲ್ಲಿ ಇದ್ದಂತಹ ಒಂದು ವಾತಾವರಣ ಇತ್ತು, ನಿರ್ಮಲವಾದ ವಾತಾವರಣ. ಅದು ಹಾಗೆಯೇ ಅದು ಕಲುಷಿತವಾಗ್ತಾ ಹೋಗ್ತಾ ಇದೆ ಮನುಷ್ಯನ ಸ್ವಾರ್ಥತೆಯಿಂದ. ಈಗ ನೀವು ದನಕರುಗಳು ಬಳಸ್ತಾ ಇದ್ದ ಕಾಲದಲ್ಲಿ, ಅಥವಾ ಈಗಲೂ ಯಾರು ದನಕರುಗಳು ಬಳಸ್ತೀರೋ, ಉಳುಮೆ ಮಾಡುವಾಗ ಏನಾದರೂ ಅಲ್ಲೇ ಹುಟ್ಟಿದರೆ, ಜೋಳನೋ ಅಥವಾ ರಾಗಿನೋ ಹುಟ್ಟಿದರೆ, ಎಡೆಕುಂಟೆ ಹೊಡೆಯುವಾಗ ಏನು ಮಾಡ್ತೀರಿ? ದನಕರು ಇವು ಎತ್ತುಗಳು ಅವು ತಿಂದಂಗಿರಲಿ ಅಂಥೇಳಿ ಮುಖಕ್ಕೆ ಅವಕ್ಕೆ ಬಾಯಿ ಕುಕ್ಕೆ ಹಾಕ್ತೀರಿ. ಬಾಕಿಕೆ ಅಂತಾರೆ, ಇಲ್ಲಿ ಬಾಯಿ ಕುಕ್ಕೆ ಅಂತೀರಿ. ಉತ್ತರ ಕರ್ನಾಟಕದಲ್ಲಿ ಏನಂತಾರೆ ಗೊತ್ತಿಲ್ಲ, ಚಿಕ್ಕ ಬಾಯಿ ಕುಕ್ಕೆ. ಪ್ರಕೃತಿ ನೀವು ಮಾಡ್ತಕ್ಕಂಥ ಅನ್ಯಾಯಕ್ಕೆ ಸಿಟ್ಟಿಗೆದ್ದು ನಿಮಗೆ ಬಾಯಿ ಕುಕ್ಕೆ ಹಾಕಿದ ಕಾಲ ಯಾವುದು ಗೊತ್ತಾ? ಯಾವುದದು? ಕೊರೋನಾ. ನಿಮ್ಮ ಮೇಲೆ ಸಿಟ್ಟಿಗೆದ್ದು ಬಾಯಿ ಕುಕ್ಕೆ ಹಾಕಿದ್ದು ಕೊರೋನಾ, ಮನೆ ಒಳಗೆ ಕೂಡ ಹಾಕಿದ್ದು ಕೊರೋನಾ. ದನಕರುಗಳಿಗೆ ಬಾಯಿ ಕುಕ್ಕೆ ಇತ್ತ? ಅದೇನು ಇದು ಇತ್ತಲ್ಲಿ ಬಳಸ್ತಿದ್ರಲ್ಲ, ಏನದು? ಮಾಸ್ಕ್. ದನಕರುಗಳಿಗೆ ಮಾಸ್ಕ್ ಇರಲಿಲ್ಲ. ನಮ್ಮ ಸಿರಿಗೆರೆಯಲ್ಲಿ ಒಬ್ಬರ ರೈತ, ಅವನಿಗೆ ಎಲ್ಲ ಕಡೆ ಇದ್ದಾಗ ಕೊರೋನಾ ಬಂದಿತ್ತು. ಅವನೇನು ಮಾಡಿದ? ಆಸ್ಪತ್ರೆಗೆ ಹೋಗಲಿಲ್ಲ. ಅವನು ಎಲ್ಲಿದೆಯಪ್ಪ, ಏನೋ ನಿನಗೇನೋ ಕೊರೋನಾ ಬಂದಿದೆಯಂತಲೋ ಏನೋ ಅಂತ ಕೇಳಿದ್ವಿ ರಾತ್ರಿ 11 ಗಂಟೆಗೆ. ಇಲ್ಲ ಬುದ್ಧಿ, ನಾನು ಭಾಳ ಚೆನ್ನಾಗಿದ್ದೀನಿ. ಎಲ್ಲದಿಯೋ ಅಂದರೆ ದನದ ಕೊಟ್ಟೆಗೆ ದನಗಳ ಜೊತೆಗೆ ಮನೆ ಕೇಳಿದಿರಿ ಅಂತ ಹೇಳಿದೆ. ಅವನಿಗೆ ಕೊರೋನಾ ಹೋಗಿಬಿಡ್ತು. ಅವನಿಗೆ ಕೊರೋನಾ ಬರಲಿಲ್ಲ. ಅವನಿಗೆ ಯಾವ ಇಂಜೆಕ್ಷನ್ ಕೊಡಿಸೋ ಪ್ರಮೇಯನೂ ಬರಲಿಲ್ಲ. ಇವತ್ತು ರೈತ ಪ್ರಕೃತಿಗೆ ಬಹಳ ಹತ್ತಿರ. ಇಬ್ಬರು ಮಕ್ಕಳಿದ್ದಾರೆ ಅಂತಂದರೆ ಓದೋ ಹುಡುಗನ್ನೇ ಒಂಥರ ನೋಡ್ತಾಳೆ ತಾಯಿ. ಮನೆಗೆ ದನಕರಿಗೆ ವ್ಯವಸಾಯ ಮಾಡ್ತಾರೋ ಹುಡುಗನ್ನೇ ಒಂಥರ ನೋಡ್ತಾಳೆ. ನಮ್ಮ ಹಾಸ್ಟೆಲಲ್ಲಿ ನೋಡಿದ್ದೀವಿ ಸಿರಿಗೆರೆಯಲ್ಲಿ. ಊರಿಗೆ ಹೋಗಿ ಬಂದ ಮಗ ಅಂತ ಹೇಳಿದರೆ ಏನು ಲಾಡುಂಡೆ, ಚಕ್ಲಿ, ಕೋಡುಬಳೆ ಏನೇನೋ ಮಾಡಿಕೊಟ್ಟಿರ್ತಾಳೆ. ಆದರೂ ಬೇಸಾಯ ಹೊಡೆ ಹುಡುಗನಿಗೆ ಬರೀ ಮುದ್ದೆ ಸಾರು ಅಷ್ಟೇ. ಅದು ನಿಜವಾಗಿ ಸಾಕನೇ ಅವನು, ಮುದ್ದೆ ತಿನ್ನೋನು. ಅವನೇ ತಂದೆ ತಾಯಿ ಅಂದರೆ ಸಾಕನು. ಪ್ಯಾಟಿಗೆ ಹೋದರು ಅವರೆಲ್ಲ ಕೇಳೋದು ಹಿಸ್ಸೆ ಕೇಳೋರು ಅವರು. ಹೀಗಂತ ಹೇಳಿ ಎಲ್ಲರೂ ನಾವು ಅಣಗಿಸ್ತೀವಿ ಅಂತ ತಿಳ್ಕೊಬೇಡಿ. ಅವರಲ್ಲೂ ಯೋಗ್ಯರಿದ್ದಾರೆ.
ಅದೆಲ್ಲ ಅವರವರ ಬಾಲ್ಯ ಸಂಸ್ಕಾರದಿಂದ ಬರುತ್ತೆ. ಬಹಳ ಅದ್ಭುತವಾಗಿ ಎಲ್ಲರೂ ಮಾತನಾಡಿದರು. ನಮ್ಮ ಬಲಭಾಗದಲ್ಲಿರ್ತಕ್ಕಂಥ ರಾಜೇಂದ್ರ ಸಿಂಗ್ ಏನಿದ್ದಾರೆ, ಇವರನ್ನು ವಾಟರ್ಮನ್ ಅಂತ ಕರೀತಾರೆ ಪ್ರಪಂಚದಲ್ಲಿ. ಅವರಿಗೆ ಮ್ಯಾಗ್ಸೆಸೆ ಅಂತಾರಾಷ್ಟ್ರೀಯ ಮ್ಯಾಗ್ಸೆಸೆ ಅವಾರ್ಡ್ ಬಂದಿದೆ, ಜಲಪುರುಷ ಅಂತ ಹೇಳಿ. ಅವರು 1985ರಲ್ಲಿ ಉತ್ತರ ಪ್ರದೇಶದಿಂದ ರಾಜಸ್ಥಾನಕ್ಕೆ ಬರ್ತಾರೆ ಓದಲಿಕ್ಕೆ ಅಂತ ಹೇಳಿ. ಅವರ ಮೇಲೆ ಇದೇನು ಪರಿಣಾಮ ಆಗಿ ರೈತರ ಬಗ್ಗೆ ಅವರು ಕಾಳಜಿ ತಗೊಂಡು ಅಲ್ಲಿ ನಮಗೂ ಅವ್ರಿಗೂ ಈ ಅವೇನು ಇಲ್ಲಿ ನೀರು ತುಂಬಿಸಿದ್ದೀವಿ ಭರಮಸಾಗರದ ಕೆರೆಗೆ, ಇನ್ನು ಅನೇಕ ನೂರಾರು ಕೆರೆಗಳಿಗೆ, ಇದಕ್ಕೆಲ್ಲ ಪ್ರೇರಣೆ ಶಕ್ತಿ ಅಂದರೆ ನಮ್ಮ ಇಲ್ಲಿ ಬಂದಿರತಕ್ಕಂಥ ರಾಜೇಂದ್ರ ಸಿಂಗ್ರವರು. ನಮಗೆ ಅವರು ನಾವು ತುಂಗಭದ್ರಾ ನದಿಯಿಂದ ನೀರನ್ನು ಲಿಫ್ಟ್ ಮಾಡಿ ಭರಮಸಾಗರ ಮತ್ತಿತರ ಕೆರೆಗಳಿಗೆ ತುಂಬಿಸಿದರೆ, ಅವರು ಬತ್ತಿ ಹೋದಂಥ ನದಿಗಳಿಗೆ ನೀರು ತುಂಬಾಗ ಮಾಡಿ ನದಿಗಳು ಹರಿಯಂಗೆ ಮಾಡಿದ್ದಾರೆ ಅವರು. ಯಾವುದು ದೊಡ್ಡದು ಹೇಳಿ? ತುಂಗಭದ್ರೆಯಿಂದ ನೀರನ್ನು ಲಿಫ್ಟ್ ಮಾಡಿ ಭರಮಸಾಗರ ಕೆರೆಗೆ ತುಂಬಿಸೋದು, ಬತ್ತಿ ಹೋದಂಥ ನದಿಗೆ ಮಳೆ ನೀರನ್ನು ತುಂಬಿಸಿ ಇಂಗಿಸಿ ಹರಿಯಂಗೆ ಮಾಡೋದು ಯಾವುದು ದೊಡ್ಡದು ಹೇಳಿ? ಅದೇ ದೊಡ್ಡ ತಾನೆ. ನಾವಲ್ಲ ನಿಜವಾದ ಭಗೀರಥರು. ನಿಜವಾದ ಭಗೀರಥರು ಅಂದರೆ ರಾಜೇಂದ್ರ ಸಿಂಗ್ರವರು, ರಾಜಸ್ಥಾನದವರು. ಭಾಳ ಆವೇಶದಲ್ಲಿ ಮಾತಾಡಿದರು. ನಿಮಗೆ ಅಷ್ಟಾಗಿ ಆ ಮಾತುಗಳು ಹಿಂದಿಯಲ್ಲಿ ಅರ್ಥವಾಗಲಿಲ್ಲ. ನಾವಿಲ್ಲಿ ಬಂದು ಕೂತ್ಕೊಳ್ಳಿ ಕೇಳಿದ್ವಿ, ಆಪ್ ಚುನಾವ್ ಲಡ್ನಾ ನಹೀ ಚಾಹತೆ ಹೈ ಕ್ಯಾ ಅಂತ. ಚುನಾವ್ ನಹೀ ಲಡೆ ಹೈ ಕ್ಯಾ ಅಂತ. ಚುನಾವಣೆಗೆ ನಿಂತ್ಕೊಳ್ಳಿಲ್ವ, ತಾವು ನಿಂತ್ಕೊಳ್ಳೋಕೆ ಮನಸ್ಸು ಮಾಡಲಿಲ್ವ ಅಂತ ಕೇಳಿದ್ವಿ. ಮೈ चुनाव में लड़ने के लिए मुझे क्या थे वो लोकनायक JP नारायण, जयप्रकाश नारायण मुझे सुझाव दिए थे, लेकिन मैं चुनाव लड़ना नहीं चाहता. लेकिन ये जो राजकीय नेता लोग जो हैं उनके साथ मैं लड़ना चाहूँगा ಅಂತ ಹೇಳಿದ್ರು. ಹಂಗಂದರೆ ನಾನು ಚುನಾವಣೆ ನಿಂತ್ಕೊಂಡು ಶಾಸಕನಾಗಬೇಕು, MP ಆಗಬೇಕು ಅಂತ ನಾನು ಜಯಪ್ರಕಾಶ್ ನಾರಾಯಣ ಅವರು ಹೇಳಿದರು, ನಾನು ಕೇಳಲಿಲ್ಲ. ಆದರೆ ಚುನಾವಣೆ ನಿಂತು ಗೆದ್ದು ಬರ್ತಾರಲ್ಲ ರಾಜಕಾರಣಿಗಳು, ಅವ್ರ ಜೊತೆಗೆ ಲಡಾಯಿ ಮಾಡಬೇಕು, ಯುದ್ಧ ಮಾಡಬೇಕು ಅಂತ ನಾನು ಬಯಸಿದ್ದೆ ಅಂತ ಹೇಳ್ತಾರೆ. ಅವರು ನೀರು ತುಂಬಿಸುವ ಮಳೆ ನೀರು, ಅವ್ರದ್ದೊಂದು ಮಾತಿದೆ, ಅದನ್ನು ಅವರು ನಿಮಗೆ ಗೊತ್ತಿಲ್ಲ, ನಾವು ಹೇಳ್ತೀವಿ. ಅವರು ನಮಗೆ ಹೇಳಿದ್ದು. ನಮಗೆ ಹೇಗೆ ಅವರ ಆತ್ಮೀಯ ಸಂಬಂಧ ಬೆಳೀತು ಅಂದರೆ, ಅವ್ರು ಹೇಗೆ ಏನು ಮಾಡಿದ್ದಾರೆ ಅಂತ ನೋಡಬೇಕು ಅಂತಲೇ ನಾವು ರಾಜಸ್ಥಾನಕ್ಕೆ ಹೋಗಿದ್ವಿ ಭಾಳ ವರ್ಷಗಳಿಂದ. ಕರೀಬ್ 20 साल पहले, 20 साल पहले ನಮ್ಮನ್ನು ಅವರ ಅಲ್ಲೊಂದು ತರುಣ ಸಂಘ ಅಂತ ಸ್ಥಾಪನೆ ಮಾಡಿದ್ದಾರೆ, ಭಾರತ್ ತರುಣ್ ಸಂಘ ಅಂತ ಹೇಳಿ. ಹಳ್ಳಿಗಳಿಗೆ ತರುಣ ಭಾರತ್ ಸಂಘ. ಅವರು ಎಲ್ಲೆಲ್ಲಿ ಏನು ಮಾಡಿದ್ದಾರೆ ಅಂತಂದರೆ, ಗುಡ್ಡ ಬೆಟ್ಟಗಳಿದಾವಲ್ಲ, ಮಳೆ ನೀರು ಗುಡ್ಡ ಬೆಟ್ಟಕ್ಕೆ ಬೀಳುತ್ತೆ, ಹೌದೇ ಇಲ್ಲ? ಅಲ್ಲಿಂದ ಹರಿದು ಬರುತ್ತೆ, ಹೌದೇ ಇಲ್ಲ? ಎಲ್ಲೆಲ್ಲಿ ಕಣಿವೆಗಳಿದಾವೋ ಅಲ್ಲಲ್ಲಿ ಅವರು ಒಂದು ಚೆಕ್ ಡ್ಯಾಮ್ಗಳನ್ನು ಮಾಡಿದ್ದಾರೆ. ಅದಕ್ಕೆ ಜೋಹಡ್ ಅಂತ ಕರೀತಾರೆ, ಚೆಕ್ ಡ್ಯಾಮ್ ಅಲ್ಲ, ಹಿಂದಿ ಒಳಗೆ ಜೋಹಡ್ ಅಂತ ಕರೀತಾರೆ. ಆ ಬೆಟ್ಟದ ತಪ್ಪಲಿನಲ್ಲಿ ಅಡ್ಡ ಗೋಡೆಯನ್ನು ಕಟ್ಟಿದ್ದು ಯಾವುದೇ ಸರ್ಕಾರದಿಂದ ಅಲ್ಲ. ನಾವು ಇದನ್ನು ಮಾಡಿಸಿರೋದಾದರೂ ಕೂಡ ನಾವು ಕರ್ನಾಟಕ ಸರ್ಕಾರದ ಹಣದಿಂದ ಮಾಡಿಸಿದ್ದು, ಮಠದಿಂದ ಏನಲ್ಲ. ಆದರೆ ಅವರು ಮಾಡಿದ್ದು ರೈತರನ್ನೆಲ್ಲ ಸಂಘಟನೆ ಮಾಡಿ ಅವರು ಆ ಜೋಹಡ್ಗಳನ್ನು ನಿರ್ಮಾಣ ಮಾಡಿದರು. ಸ್ವತಃ ಕರ್ಕೊಂಡು ಹೋದರು ನಮಗೆ ಬೆಟ್ಟದ ಎತ್ತರಕ್ಕೆ. ಅಲ್ಲಿ ಹತ್ಕೊಂಡು ಅವ್ರ ಜೊತೆಗೆ ಹೋದ್ವಿ. ಅಲ್ಲಲ್ಲಿ ಕೆಲವು ದೊಡ್ಡ ಕಲ್ಲು ಬಂಡೆಗಳಿದ್ವು. ನಮಗೆ ತೋರಿಸಿದ್ರು, ದೇಖಿಯೇ ಯಹಾಂ ಪರ್ ಸಿಮೆಂಟ್ ಕಾ ನಿಶಾನ ಹೈ. ಅಂದರೆ ರೈತರು
ಹೆಗಲ ಮೇಲೆ ಸಿಮೆಂಟ್ ಚೀಲ ಹೊತ್ಕೊಂಡು ಹೋಗಿದ್ರಲ್ಲ, ಅಲ್ಲಿ ಸ್ವಲ್ಪ ಸಿಮೆಂಟಿನ ಒಂದು ಏನೋ ಕಲೆ ಇತ್ತು. ಅದು ನೋಡಿದಾಗ ನಮಗೆ ಅನ್ನಿಸ್ತು, ಹೇಳಿದ್ವಿ ರಾಜೇಂದ್ರ ಸಿಂಗ್ ಅವರಿಗೆ, ये सीमेंट का ये क्या ये निशाना नहीं है, ये हमारे किसान लोग जो है उनके पसीने का निशाना है ಅಂತ ಹೇಳಿದ್ವಿ ನಾವು. ನಿಮಗೆ ಅರ್ಥ ಆಗಲಿಲ್ಲ. ಇದು ಸಿಮೆಂಟಿನ ಕಲೆ ಅಲ್ಲ. ನಿಮ್ಮ ಈ ಭಾಗದ ರೈತರು ನಿಮ್ಮ ಮಾರ್ಗದರ್ಶನದಲ್ಲಿ ಹೊತ್ಕೊಂಡು ಹೋದ್ರಲ್ಲ ಸಿಮೆಂಟನ್ನು, ಅವರು ಸ್ವಲ್ಪ ಆಯಾಸ ಆಗಿ ಬಳಲಿ ಅದ್ರ ಮೇಲೆ ಇಡಿಸಿರ್ತಾರೆ, ಹತ್ತಬೇಕಲ್ಲ ಮೇಲಕ್ಕೆ. ಅದರಿಂದ ರೈತರ ಬೆವರಿನ ಗುರುತು ಇಲ್ಲಿದೆ ಹೊರತು ಇದು ಸಿಮೆಂಟ್ ಗುರುತಲ್ಲ ಅಂತ ಹೇಳಿದ್ವಿ. ಅಲ್ಲಿ ನೋಡಿದ್ದೀವಿ ಮಕ್ಕಳು ಆ ಬೆಟ್ಟದ ತಪ್ಪಲಿನಲ್ಲಿ ಈಗಲೂ ಕಣ್ಣಿಗೆ ಕಟ್ಟಿದಂಗಿದೆ. अभी भी हमें स्मरण में है, बच्चे जो है पानी के खूब कूदते थे, जैसे छलांग लगाते थे. ಅಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಇದಿರುತ್ತಲ್ಲ, ಎಂಥದ್ದು ಸ್ಪ್ರಿಂಗ್ ಬೋರ್ಡ್ ಅಂತ ಇರ್ತದಲ್ಲ, ಆ ಥರ ಅಲ್ಲಿರ್ತಕ್ಕಂಥ ಮಕ್ಕಳು ನೀರಿಗೆ ಜಿಗಿತಾ ಇದ್ರು. ಎಷ್ಟು ಖುಷಿ ಸಂಭ್ರಮ. ಕೆಳಭಾಗದಲ್ಲಿ ಒಂದು ಬಾವಿ ಇತ್ತು. ಬಾವಿ, ಆ ಬಾವಿಯ ನೀರನ್ನು ಯಾವ ರೈತನೂ ಬಳಸ್ಕೊಡ್ದು ಅಂತ ಸರ್ಕಾರ ಆದೇಶ ಮಾಡಲಿಲ್ಲ, ಸ್ವತಃ ರಾಜೇಂದ್ರ ಸಿಂಗ್ ಅವರು ಆದೇಶ ಮಾಡಿದರು. ನೀರು ಎಳೆಯಂಗಿಲ್ಲ ನೀವು ಇಲ್ಲಿಂದ, ಇದು ಹಾಗೇ ಇರಬೇಕಿದು. ಸರ್ಕಾರ ಆದೇಶ ಮಾಡಿದರೆ ಕೇಳ್ತಿದ್ರ ರೈತರು? ಅವರು ಶಾಸಕರು ಅಲ್ಲ, MLA ಅಲ್ಲ, MP ಅಲ್ಲ, ಏನೂ ಅಲ್ಲ. ಅವ್ರ ಬಗ್ಗೆ ಎಷ್ಟು ಅಲ್ಲೇ ರೈತರಿಗೆ ಒಂದು ಅವರ ಮಾತಿಗೆ ಬೆಲೆ ಕೊಡ್ತಾಯಿದ್ರು ಅಂದರೆ, ಅವರೇನಾದರೂ ಆದೇಶ ಮಾಡಿದರೆ ಅದು ಅವರು ಅದನ್ನು ಶಿರಸಾ ಪಾಲಿಸ್ತಾಯಿದ್ರು. ಒಂದು ಬಾವಿಯ ಪಕ್ಕದಲ್ಲಿ ನಮ್ಮನ್ನು ಕೂರಿಸ್ಕೊಂಡು ಅಲ್ಲಿಯ ರೈತರಿಂದ ನಮಗೆ ಆರ ತುರಾಯಿ ಕೊಡಿಸಿದ್ರು. ಭಾಳ ಸಂತೋಷ ಆಯಿತು. ಈಗಲೂ ಅದು पता नहीं कौन सा जगह हम जानते नहीं है, लेकिन वहाँ पर एक ಶಿಲಾ ಶಾಸನ भी आप लगाए हैं हमारे नाम से. ನಮ್ಮ ಹೆಸರಿನಲ್ಲಿ ಅದನ್ನು ಉದ್ಘಾಟನೆ ಮಾಡಿಸಿದ್ವಿ. ಓ ಈ ಗಾಂವ್ ಮೇ, ಒಂದು ಹಳ್ಳಿಯಲ್ಲಿ ನಮ್ಮ ಹೆಸರಿನ ಒಂದು ಶಿಲಾಶಾಸನವನ್ನು ಬರೆಸಿ ಹಾಕಿದ್ದಾರೆ. ಇದನ್ನು ಸಿರಿಗೆರೆ ಗುರುಗಳು, ತರಳಬಾಳು ಗುರುಗಳು ಬಂದು ಇದು ಉದ್ಘಾಟನೆ ಮಾಡಿದ್ರು ಅಂತೆ. ಹೀಗಾಗಿ ಅವರಿಂದ ನಾವು ಪ್ರೇರಣೆಯನ್ನು ನಾವು ಪಡೆದಿದ್ದು. ಆ ಜೋಹಡ್ ಇದೆಲ್ಲ ಅನೇಕ ಕೆರೆಗಳನ್ನು ತುಂಬಿಸಿದ ಮೇಲೆ ಆ ಸುದ್ದಿ ರಾಷ್ಟ್ರಪತಿಯವರಿಗೆ ಹೋಯಿತು. ಅಂದಿನ ರಾಷ್ಟ್ರಪತಿ ವೆಂಕಟರಾಮನ್ ಇವರಿಗೆ ಒಂದು ದೊಡ್ಡ ಬಹುಮಾನವನ್ನು ನಗದು ರೂಪದಲ್ಲಿ, ಆಗಿನ ಕಾಲದಲ್ಲಿ ಭಾಳ ಹಿಂದೆ, ಮೇ ಬಿ ಪತಾ ನಹೀ 80 में 85 में या 86 में ಪತಾ ನಹೀ, ರಾಷ್ಟ್ರಪತಿ ಭವನದಿಂದ ಒಂದು ಪತ್ರ ಬರುತ್ತೆ ಇವರಿಗೆ, ನಿಮಗೆ ಇಂತಹ ಬಹುಮಾನವನ್ನು ಘೋಷಣೆ ಮಾಡಲಾಗಿದೆ, ನೀವು ರಾಷ್ಟ್ರಪತಿ ಭವನಕ್ಕೆ ಬಂದು ಸ್ವೀಕರಿಸಬೇಕು ಅಂತ ಹೇಳಿ ಪತ್ರ ಬರುತ್ತೆ ಅವರಿಗೆ. ಇವರು ಬರೀತಾರೆ, ಇದು ನನ್ನೊಬ್ಬನಿಂದ ಆಗಿರೋ ಕೆಲಸ ಇಲ್ಲ, ಅದು ಅಲ್ಲ, ನಮ್ಮ ರೈತರೆಲ್ಲರೂ ಸೇರಿ ಅವರ ಮೆಹನತ್ತಿನಿಂದ, ಅವರ ಪರಿಶ್ರಮದಿಂದ ಆಗಿರೋದು, ಆದ್ದರಿಂದ ನಾನು ರಾಷ್ಟ್ರಪತಿ ಭವನಕ್ಕೆ ಬರೋಕ್ಕಾಗಲ್ಲ ಅಂತ ಬರೆದಾಕ್ತಾರೆ. ಮುಂದೇನಾಗುತ್ತೆ ಅಂದರೆ, ಸ್ವತಃ ರಾಷ್ಟ್ರಪತಿ ವೆಂಕಟರಾಮನ್ ಅವರೇ ಅವರು ಇದ್ದ ಹಳ್ಳಿಗೆ ಹೋಗಿ ಬಹುಮಾನ ವಿತರಣೆ ಮಾಡಿ ಬರ್ತಾರೆ. ಯಾವ ದೊಡ್ಡದು ಹೇಳಿ, ರಾಷ್ಟ್ರಪತಿ ಭವನಕ್ಕೆ ಹೋಗಿ ಪದ್ಮಶ್ರೀ ಪದ್ಮಭೂಷಣ ಪ್ರಶಸ್ತಿ ಪಡೆಯೋದು, ಇದ್ದಲ್ಲಿಗೆ ರಾಷ್ಟ್ರಪತಿಗಳು ಬಂದು ಬಹುಮಾನ ವಿತರಣೆ ಮಾಡೋದು. ಭಾಷೆಯ ತೊಡಕಿನಿಂದ ಅವರ ಭಾವ ನಿಮಗೆ ಅರ್ಥ ಆಗಲಿಲ್ಲ. ಇನ್ನೊಂದು ಅವ್ರದ್ದು ಭಾಳ ಅಪರೂಪದ ಒಂದು ಮಾತಿದೆ. ಶ್ರೀಗಳು, ಕನ್ನೇರಿ ಮಠದ ಶ್ರೀಗಳು ಮಾತನಾಡುವಾಗ ನೆನಪಾತ ನಮಗೆ, ಆಕಾಶದಿಂದ ಏನು ನೀರು, ಮಳೆ ನೀರು ಬೀಳುತ್ತಲ್ಲ, ಅವ್ರು ಭಾಳ ಚೆನ್ನಾಗಿ ಹೇಳಿದರು ಶ್ರೀಗಳು, ಅದು ನಿಮ್ಮನ್ನು ನೋಡಿ ಹೆದರು ಓಡೋಗ್ಬಿಡುತ್ತೆ, ಅದು ಅಂತ ಓಡೋಗ್ಬಿಡುತ್ತೆ ಅಂತ. ಆದರೆ ರಾಜೇಂದ್ರ ಸಿಂಗ್ ಅವರು
ಆಗ ಹೇಳ್ತಾ ಬಂದಕ್ಕಂಥ ನೀರನ್ನು ನಿಂತ್ಕೊಳ್ಳೋ ಹಾಗೆ ಮಾಡು. ರುಕಾವ ಪಾನಿಕೋ ನೀಚೆ ಉತಾರೋ, ನಿಂತಿರ್ತಕ್ಕಂಥ ನೀರು ಕೆಳಗಿಳಿಯಂಗೆ ಮಾಡು. ಇದು ಅವರ ಸಿದ್ಧಾಂತ. ಅದು ಡಾರ್ವಿನ್ ಥಿಯರಿ, ಆ ಥಿಯರಿ, ಈ ಥಿಯರಿ ಅಂತ ಹೇಳ್ತಿರಲ್ಲ, ಇದು ರಾಜೇಂದ್ರ ಸಿಂಗ್ರವರ ಸ್ವಾನುಭವದ ಥಿಯರಿ. ಓಡೋ ನೀರನ್ನು ತೆವಳಂಗೆ ಮಾಡು, ತೆವಳೋ ನೀರನ್ನು ನಿಲ್ಲಂಗೆ ಮಾಡು, ನಿಂತ ನೀರನ್ನು ಕೆಳಗೆ ಹಿಂಗ್ಸೋಂಗೆ ಮಾಡು. ಇದು ಅವರ ಥಿಯರಿ. ಅದನ್ನು ಕಾರ್ಯರೂಪಕ್ಕೆ ತಂದಿದ್ದಾರೆ, ಬರೀ ಥಿಯರಿ ಅಲ್ಲ. ಇಷ್ಟು ಅದ್ಭುತ ಕಾರ್ಯವನ್ನು ಅವರು ಮಾಡಿದ್ದಾರೆ. ಒಟ್ಟು ಇದುವರೆಗೂ ನಾವು ಆಗ ಅವರು ಸುಮಾರು ಒಂದು 8-10 ನದಿಗಳನ್ನು ಹರಿಯಂಗೆ ಮಾಡಿದರು, ಬತ್ತಿ ಹೋದಂಥ ನದಿಗಳನ್ನ. ಅಬ್ ಕಿತ್ನೆ ನದಿಯ ಬಾರಿ 23 23 ನದಿಗಳು ಮತ್ತೆ ಬತ್ತಿದ ನದಿಗಳು ಹರಿಯಂಗೆ ಮಾಡಿರ್ತಕ್ಕಂಥ ನಿಜವಾದ ಆಧುನಿಕ ಭಗೀರಥರು ರಾಜೇಂದ್ರ ಸಿಂಗ್ರವರು. ಇನ್ನು ಭಾಳಷ್ಟು ಮಾತುಗಳು ನಾವು ಹೇಳೋದಿತ್ತು. ನಮಗೊಂದು ಭೀತಿ, ಇಲ್ಲಿಂದ ಹೋಗುವಾಗ ನೀವು ಸುಖವಾಗಿ ನಗ್ನಗ್ತಾ ಹೋಗ್ತೀವಿ, ಮನೆ ತಲುಪ್ತಿರೋ ಇಲ್ಲೋ ಅಂತ ಹೇಳಿ ನಾವು ನಿತ್ಯವೂ ಹೇಳ್ತಾ ಬಂದಿದ್ದೀವಿ. ಕೊನೆದಾಗ ಒಂದು ಮಾತು ಹೇಳ್ತೀವಿ. ಏನದು ಅಂತ ಹೇಳಿದರೆ, ಬಸವಣ್ಣನವರು ತಮ್ಮ ಒಂದು ವಚನದಲ್ಲಿ ಹೀಗೆ ಹೇಳ್ತಾರೆ: ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರೆರೆದರೆ ಮೇಲೆ ಪಲ್ಲವಿಸಿತ್ತು ನೋಡ ಅಂತ. ನೀವು ನೀರು ಕುಡಿಯೋದು ಬಾಯ ಕುಡಿತೀರಲ್ವ, ಆದರೆ ಮರದ ಬಾಯಿ ಯಾವುದು? ರೆಂಬೆ ಕೊಂಬೆಗಳಲ್ಲ, ಮರದ ಬಾಯಿ ಬೇರು. ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರಿರಿದರೆ ಮೇಲೆ ಪಲ್ಲವಿಸಿತ್ತು ನೋಡ ಅಂತ ಹೇಳಿ. ಭಾಳ ಅಪರೂಪದ ಮಾತಿದು. ಈ ಕೆಲಸ ಆಗಬೇಕಾಗಿದೆ ನಮ್ಮ ಸರ್ಕಾರಗಳಿಂದ ದೇಶದ ಉದ್ದಕ್ಕೂ ಸಹ. ಈ ದೇಶದ ಬೇರು, ಮರದ ಬೇರು ಯಾವುದು? ಕೆಳಗಿರುತ್ತೆ. ಇಡೀ ದೇಶದ ಬೆನ್ನೆಲುಬು ರೈತರು ಅಂತ ಹೇಳ್ತಾರೆ. ನಾವು ಹೇಳೋದು ಈ ದೇಶದ ಬೇರು ನಮ್ಮ ರೈತರು. ಬರೀ ಬೆನ್ನೆಲುಬಲ್ಲ, ಬೆನ್ನೆಲುಬೆ ಮುರಿಯಂಗೆ ಬರ್ತಾ ಇದ್ದಾವೆ ಕಾನೂನುಗಳು. ರೈತರ ಬೆನ್ನೆಲುಬು ಮುರಿಯಂಗೆ ಬರ್ತಾ ಇದ್ದಾವೆ. ಅದು ಈ ದೇಶದ ನಿಜವಾದ ಬೇರು, ದೇಶದ ಜನರಿಗೆ ಅನ್ನ ನೀಡ್ತಕ್ಕಂಥ ರೈತರು. ಅವರಿಗೆ ನೀವು ನೀರು ಒದಗಿಸ್ಬೇಕಾದಂಥದ್ದು ಸರ್ಕಾರದ ಆದ್ಯ ಕರ್ತವ್ಯ. ಹರನೀವ ಕಾಲಕ್ಕೆ ಸಿರಿಯು ಬೆನ್ನಲ್ಲಿ ಬರ್ಕು ಅಂತ ಇನ್ನೊಂದು ವಚನದಲ್ಲಿ ಹೇಳ್ತಾರೆ ಬಸವಣ್ಣವರು. ಹರನೀವ ಕಾಲಕ್ಕೆ ಸಿರಿಯು ಬೆನ್ನಲ್ಲಿ ಬಕ್ಕು, ಹರಿದು ಹೆದ್ದೊರೆಯು ಕೆರೆ ತುಂಬಿದಂತಯ್ಯ ಅಂತ. ದೇವರ ಅನುಗ್ರಹ ಆಯಿತು ಅಂದರೆ ಸಂಪತ್ತು ಬೆನ್ನ ಹಿಂದೆ ಬರುತ್ತಂತೆ ಬಸವಣ್ಣವರು ಹೇಳೋದ ಪ್ರಕಾರ. ಹೇಗೆ ಬರುತ್ತೆ ಅಂದರೆ ಮಳೆ ಸುರಿದು ಹಳ್ಳ ಕೊಳ್ಳಗಳು ಹರಿದು ಕೆರೆ ತುಂಬಿದ ಹಾಗೆ ಅಂತ. ನಾವಿದನ್ನು ಬಸವಣ್ಣವರು ಈ ವಚನವನ್ನು ತಿರುಮುರುವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಸವಣ್ಣವ್ರು ಹೇಳಿದ್ದು ಆ ಕಾಲಕ್ಕೆ ಸರಿ. ಹರನೀವ ಕಾಲಕ್ಕೆ ಸಿರಿಯು ಬೆನ್ನಲ್ಲಿ ಬರ್ಕು. ಭಗವಂತ ಕರುಣೆ ಆತು ಅಂತಂದರೆ ನಿನಗೆ ಸಂಪತ್ತು ಬಂದೇ ಬರುತ್ತಪ್ಪ ಅಂತ. ಅದಕ್ಕೆ ಉದಾಹರಣೆ ಕೆರೆ ಉದಾಹರಣೆ. ಹೆಂಗೆ ಹಳ್ಳ ಕೊಳ್ಳ ಬಂದು ಕೆರೆ ತುಂಬುತ್ತೋ ಹಾಗೆ ಅಂತ. ನಾವು ಬಸವಣ್ಣವರು ಈ ವಚನಗಳನ್ನು ತಿರುಮುರು ಮಾಡಿ ಭಗವಂತನ ಕೃಪೆಯಿಂದ ಕೆರೆ ತುಂಬಿದರೆ ಸಂಪತ್ತು ತಾನಾಗಿ ನಮ್ಮ ರೈತರಿಗೆ ಸಿಗುತ್ತೆ ಅಂತ ನಾವು ಹೇಳಬೇಕು. ಈ ಕೆರೆ ಭರಮಸಾಗರ ಕೆರೆ ತುಂಬಿದ ಮೇಲೆ ಭಾಳ ಜನ ರೈತರು ನಮಗೆ ವಾಟ್ಸಪ್ನ ಕಳಿಸ್ತಾಯಿದ್ರು. ಬುದ್ಧಿ ನಮ್ಮ ಬೋರ್ವೆಲ್ ನನ್ನ ತೋಟದಲ್ಲಿ ಜಮೀನಲ್ಲಿ ಒಂದು 10 ಬೋರ್ ಕೊರೆಸಿದ್ದೆ, ಅವೆಲ್ಲ ಬತ್ತಿ ಹೋಗಿದ್ದು, ಈಗೆಲ್ಲ ಉಕ್ಕಿ ಹರಿತದವೆ ಅಂತ. ಅದು ಗುರುಗಳು ಮಾಡಿದ ಪವಾಡ ಅಲ್ಲ. ಅದು ಗುರುಗಳು ಪವಾಡದಿಂದ ನೀರು ಉಕ್ಕಿ ಹರಿತೈತೆ ಅಂತ ಅಲ್ಲ. ನೀವು ಯಾಕೆ ನೀರು ಬತ್ತಿ ಹೋಗಿತ್ತು ಅಂದರೆ ನೀವು
ಬ್ಯಾಂಕ್ನ ಜಮಾ ಮಾಡಿದರೆ ನಿಮಗೆ ದುಡ್ಡಿರುತ್ತೆ, ಬ್ಯಾಂಕ್ನ ಜಮಾ ಮಾಡದೆ ಹೋದರೆ ದುಡ್ಡೆಲ್ಲಿರುತ್ತೆ. ಆಮೇಲೆ ಓವರ್ ಡ್ರಾಫ್ಟ್ ಅಂತ ಏನೋ ಒಂದು ಬ್ಯಾಂಕ್ನಾಗ ಒಂದು ಫೆಸಿಲಿಟಿ ಇದೆ, ಸಾಲ ಓವರ್ ಡ್ರಾಫ್ಟ್. ನೀವು ಓವರ್ ಡ್ರಾಫ್ಟ್ ಮಾಡ್ತಾ ಹೋದರೆ ಅದು ಮೈನಸ್ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಹಾಗಾಗಿತ್ತು ಬೋರ್ವೆಲ್ಗಳು 1000 ಅಡಿ 1,500 ಅಡಿ ಮೈನಸ್ ಬ್ಯಾಲೆನ್ಸ್ ನಿಮ್ಮ ಅಕೌಂಟ್ನಾಗೆ, ಭೂಮಿ ಒಳಗೆ. ಈಗ ಭರಮಸಾಗರಿಗೆ ನೀರು ತುಂಬಿದ ಮೇಲೆ ಏನಾಯಿತು, ಬ್ಯಾಂಕಿಗೆ ನೀವು ದುಡ್ಡು ಜಮಾ ಮಾಡಿದಂಗೆ ಆಯ್ತು, ಓವರ್ಫ್ಲೋ ಆಗ್ತಾಯಿದೆ. ಹಾಗಾಗಿದೆ. ಎಷ್ಟು ಸಂಭ್ರಮ, ಎಷ್ಟು ಖುಷಿ. ನೀವು ಓವರ್ ಡ್ರಾಫ್ಟ್ ಮಾಡಿದ್ರಿ, ಈಗ ಜಮಾ ಮಾಡಿದ್ದೀರಿ, ಅದರಿಂದ ನಿಮಗೆ ಸಿಗ್ತಾ ಇದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.